ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಸುಲಭವಾಗಿ ಚೆಸ್ ಕಲಿಯಿರಿ ಎನ್ನುವಂತಹ ವಿಡಿಯೋದಲ್ಲಿ ಭಾಗ 3ರಲ್ಲಿ ನಾವು ಪಾನ್ಗಳನ್ನು ಯಾವ ರೀತಿ ಆಡಬೇಕಂತೇಳಿ ನಾವು ತೋರಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಈಗ ನೋಡ್ತಾ ಹೋಗೋಣ. ಈಗ ನಮಗೆ ವೈಟ್ ಮೂವ್ ಆಗಿದೆ. ಅಂದರೆ ಇಲ್ಲಿ ಆ್ಯಕ್ಚುಲಿ ಒಂದು ಪಾನ್ ಇತ್ತು, ಬ್ಲ್ಯಾಕ್ ಪಾನು. G5 ಸ್ಕ್ವೇರಲ್ಲಿ H4 ಪಾನ್ನ G5 ಇರ್ತಕ್ಕಂಥ ಪಾನ್ನ ಕಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಪಾನನ್ನು ಒಂದು ಸ್ಪೆಷಲ್ ಮೂವ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ H6ಅಲ್ಲಿ ಪಾನ್ ಇಟ್ಟರೆ ನೀವೇನು ಮಾಡ್ತೀರಾ, G5 ಇರ್ತಕ್ಕಂಥ ಪಾನಿಂದ H6 ಪಾನ್ನ ಕಡಿತೀರಿ. ಓಕೆನಾ. ನೆಕ್ಸ್ಟು F6 ಪಾನ್ ಇಟ್ಟರೆ ನೀವು ಮತ್ತೆ G5ಇಂದ ಈ ಪಾನನ್ನು ಕಡಿತೀರಿ. ಅದರಿಂದ ನೀವೇನು ಮಾಡ್ತೀರಿ, ಈ ಪಾನ್ ಆಗಲಿ ಈ ಸ್ಟಾರ್ಟಿಂಗ್ ಅಂದರೆ 7th ರ್ಯಾಂಕಿಂದ ಒಂದೇ ಸರಿಗೆ 2 ಬಾರಿ ಜಂಪ್ ಮಾಡೋದಕ್ಕೆ ಅವಕಾಶ ಇದೆ. ಅದರಿಂದ ನೀವೇನು ಮಾಡ್ತೀರಿ, 2 ಸರಿ ಜಂಪ್ ಮಾಡ್ತೀರಿ. ಈ ರೀತಿ ನೀವು ನಿಮ್ಮ ಕಾಯಿನ ಕಡಿದಂಗೆ ಕಡಿಬಾರ್ದನ್ನ ಒಂದೇ ಉದ್ದೇಶದಿಂದ ಇಲ್ಲಿ ಜಂಪ್ ಮಾಡಿದ್ರೆ ಇಲ್ಲಿ ಈ ವೈಟ್ ಸ್ಕ್ವೇರ್ನರಿಗೆ ಒಂದು ಸ್ಪೆಷಲ್ ಅವಕಾಶ ಸಿಗುತ್ತೆ. ಇದಕ್ಕೆ ಎನ್ ಪ್ಯಾಸೆಂಟ್ ಅಂತ ಕರೀತಾರೆ. ನೋಡಿರಿ, ಇಲ್ಲಿಂದ ಈ ರೀತಿ ಜಂಪ್ ಮಾಡಿದಾಗ ಇವರು ಈ ರೀತಿ ಹೋಗಿ ಈ ಪಾನನ್ನು ಎತ್ತುವಂತಹ ಒಂದು ಅವಕಾಶ ಇದೆ. ಇದಕ್ಕೆ ಎನ್ ಪ್ಯಾಸೆಂಟ್ ಅಂತೇಳಿ ನಾವು ಕರಿತೀವಿ. ಅಕಸ್ಮಾತ್ ಇವರೇನಾದರೂ ಇಲ್ಲಿಟ್ಟರು ಅಂತಂದರೆ ಈ ರೀತಿ ಇಟ್ಟು ಈ ರೀತಿ ಪಾನನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ನಾನು ಎನ್ ಪ್ಯಾಸೆಂಟ್ ಈ ಕಡೆಯಿಂದ ಮಾಡ್ತೀನಿ, ಇವರು ಹೆಡ್ ಸ್ಟೆಪ್ ಇಟ್ಟಾಗ ಇಲ್ಲಿ. ಓಕೆನಾ. ನೆಕ್ಸ್ಟ್ ಅಕಸ್ಮಾತು ಇಷ್ಟಿರಲಿ, ಇದು ಮುಂದದ್ದು ನಾನು ಆಮೇಲೆ ಹೇಳ್ತೀನಿ. ಈಗ ನೀವು ಈಗ ಬ್ಲ್ಯಾಕ್ ಕಾಯಿ ಆಟ ಆಡ್ತಾ ಇರೋದು, ಅವರು ಈ ಪಾನನ್ನು H5 ಇಡ್ತಾರೆ. ನೆಕ್ಸ್ಟ್ ನಾವು G4 ಇಡ್ತೀವಿ. ಈಗ ಅಷ್ಟೇ, ಬ್ಲ್ಯಾಕ್ನರು ಇದನ್ನು ಕ್ಯಾಪ್ಚರ್ ಆದರೂ ಮಾಡ್ಬೋದು, ಇಲ್ಲ ಮುಂದೆ ಬರ್ಬೋದು. ಇಲ್ಲಿ ಮುಂದೆ ಬರಬೇಕಾದ್ರೆ ಇನ್ನು ಮುಂದೆ ಒಂದೊಂದೇ ಪಾನ್ ಬರಬೇಕು, ಒಂದೊಂದೇ ಸ್ಕ್ವೇರ್ ಬರಬೇಕು. ಯಾವುದೇ ಕಾರಣಕ್ಕೂ 2 ಸ್ಕ್ವೇರ್ ಬರೋದಕ್ಕೆ ಅವಕಾಶ ಇರಲ್ಲ. ಈಗ ಇವರು ಬೇಕಾದ್ರೆ ಇದನ್ನು ಕಡಿಬೋದು ಈ ರೀತಿ. ಓಕೆನಾ. ನೆಕ್ಸ್ಟು A4 ಇಡ್ತೀವಿ, ಇವರು A5 ಇಡ್ತಾರೆ. A4 A5 ಇವೆರಡು ಪಾನ್ ಎದುರ ಬದ್ರ ಬಂದಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅವು ಹಿಂದೆ ಮುಂದೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿಗೆ ಅವು ಏನಾಗ್ತವೆ, ಸ್ಟಾಪ್ ಆಗ್ತವೆ. ನೆಕ್ಸ್ಟ್ ಆಮೇಲೆ ಈ ಪಾನನ್ನು ಆಮೇಲೆ ಚೆಸ್ಸಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ರಿ, ನೀವು ಯಾವ ಪಾನನ್ನು ಮುಟ್ತೀರೋ ಅದೇ ಪಾನನ್ನು ಆಡಬೇಕು. ಈ ಪಾನ್ ಮುಟ್ಟಿ ಈ ಪಾನು ಹಂಗೆ ಬರೋದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕ್ಲಾಕ್ ಇದ್ದಾಗ ಮಾತ್ರ ನೀವು ಪಾನನ್ನು ಮುಟ್ಟಿ ಹಿಂಗೆ ಇಡಬೇಕಂತ ಅಂದ್ಕೊಂಡಿರ್ತೀರಿ, ರಿಲೀಸು ಮಾಡಿರ್ತೀರಿ, ಆದರೆ ಕ್ಲಾಕ್ ಒತ್ತಿರಲ್ಲ. ಇಲ್ಲಿ ಪಕ್ಕದ ಕ್ಲಾಕ್ ಇರುತ್ತೆ. ಕ್ಲಾಕ್ ಒತ್ತೋದಕ್ಕಿಂತ ಮುಂಚೆ ನೀವು ನಿಮ್ಮ ನಡೆಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ನಿಮ್ಮ ಟೈಮ್ ಒಳಗಡೆ ನೀವು ಏನು ಬೇಕಾದರೂ ಮಾಡ್ಬೋದು. ಆದರೆ ಆ ಕಾಯಿನ ವಾಪಸ್ ಇಟ್ಟಿರ್ಬೇಕು. ನೀವು ಇಲ್ಲಿಟ್ಟು ಆಮೇಲೆ ಏನೋ ಮಾಡ್ತೀನಿ, ಫಸ್ಟ್ ನೀವು ಇಲ್ಲಿಟ್ಟರು ಕೂಡ ಮತ್ತು ವಾಪಸ್ ಇಲ್ಲಿಟ್ಟು ಆಮೇಲೆ ಯೋಚನೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಸಾಧ್ಯವಾದಷ್ಟು ಇಂತಹ ಅಚಾತುರ್ಯಗಳಿಗೆ ನೀವು ಅವಕಾಶ ಕೊಡೋದು ಬೇಡ. ನೋಡಿ, ಈಗ ನಾನು C3 ಇಡ್ತೀನಿ. ಈಗ ಬ್ಲ್ಯಾಕ್ನರು G3 ಇಡ್ತಾರೆ. ನಾನು ಆವಾಗಲೇ ಹೇಳಿದೆ ನಿಮಗೆ ಇವಾಗ ಕಡಿಯೋದಕ್ಕೆ ಅವಕಾಶ ಇದೆ. F2ನಲ್ಲಿರ್ತಕ್ಕಂತಹ ಪಾನನ್ನ G3ನಲ್ಲಿರ್ತಕ್ಕಂಥ ಪಾನನ್ನು ಆರಾಮಾಗಿ ಸುಲಭವಾಗಿ ಕಳೆದ್ಬಿಡ್ಬೋದು. ಓಕೆನಾ. ನೆಕ್ಸ್ಟ್ ಈಗ ಆಟ ಯಾರ್ದು, ಬ್ಲ್ಯಾಕ್ನರು D5ಗೆ ಪಾನನ್ನು ಮೂವ್ ಮಾಡ್ತಾರೆ. ಈಗ ನಾವು D4 ಇಡ್ತೀವಿ, ಅವರು ಪಾನ್ ಇಂಟು ಪಾನ್ ಕಡಿತಾರೆ, ನಾವು ಪಾನ್ ಇಂಟು ಪಾನ್ ಕಡಿತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಕಡಿಬೋದು, ಈ ರೀತಿಯಾಗಿ ಕಡಿಬೋದು. ನೆಕ್ಸ್ಟ್ ಈಗ ಆಟ ಯಾರ್ದು, ನಮ್ಮದು. ನಾವು B3 ಇಡ್ತೀವಿ, ಅವರು E3 ಇಡ್ತಾರೆ. ನೆಕ್ಸ್ಟ್ ನಾವು D5 ಇಡ್ತೀವಿ. ಇಲ್ಲಿ ಇನ್ನೊಂದ್ಸರಿ ಎನ್ ಪ್ಯಾಸೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೋಡಿ, ಇಲ್ಲಿ C7ಇರ್ತಕ್ಕಂಥ ಪಾನ್ನ C5ನಲ್ಲಿ ಒಂದೇ ಬಾರಿಗೆ ಅದ್ರ ಪಕ್ಕ ತಿಕ್ಕಿದರೆ ನಾವು ಈ ರೀತಿ ಪಕ್ಕಕ್ಕೆ ಹೋಗಿ ಇದನ್ನು ಎನ್ ಪ್ಯಾಸೆಂಟ್ ಅಂತೇಳಿ ಈ ರೀತಿ ತಂದಿಡ್ಬೋದು. ನೆಕ್ಸ್ಟ್ ಇವರು ಇದನ್ನ ಕ್ರಾಸಲ್ಲಿ ಕ್ಯಾಪ್ಚರ್ ಮಾಡ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲ ರೀತಿಯಲ್ಲಿ ಕೂಡ ನಾವು ಪಾನನ್ನು ಆಡ್ಬೋದು. ಒಂದು ಎದರ ಬದರ ಬಂದಾಗ ಕಡಿಯೋದಕ್ಕೆ ಬರಲ್ಲ, ಕ್ರಾಸ್ ಇದ್ದಾಗ ಮಾತ್ರ ಕ್ಯಾಪ್ಚರ್ ಮಾಡಬೇಕು. ಆಮೇಲೆ ನಾನು ಇನ್ನೂ ಮುಂದೆ ಹೋಗ್ತಾ ಹೇಳ್ತೀನಿ. ಲಾಸ್ಟ್ ರ್ಯಾಂಕ್ ಅಂದರೆ A8, B8, C8, D8, E8, F8, G8, H8 ರ್ಯಾಂಕು. ಅದೇ ರೀತಿ A1, B1, C1, D1, E1, F1, G1 ಹಾಗೂ H1. ಈ ರ್ಯಾಂಕ್ಗಳಿಗೆ ಬ್ಲ್ಯಾಕ್ ಪಾನ್ಸ್ ಬಂದರೆ, ವೈಟ್ ಪಾನ್ಗಳು ಆ ರ್ಯಾಂಕಿಗೆ ಹೋದರೆ ಅಲ್ಲಿ ಪಾನ್ ಪ್ರಮೋಷನ್ ಅಂತ ಕರೀತಾರೆ. ಆ ಪ್ರಮೋಷನ್ ಬಗ್ಗೆ ನಾನು ಆಮೇಲೆ ಎಲ್ಲ ಕಾಯಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಾದಮೇಲೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಪಾನ್ಗಳ ಬಗ್ಗೆ ಆಯಿತು. ಈಗ ಮುಂದೆ ರೂಕ್ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರಿಗೆ ನಾವು ರೂಕ್ ಬಗ್ಗೆ ತಿಳ್ಕೊಳ್ಳೋಣ. ಅದರಿಂದಾಗಿ ನಾನು ರೂಕ್ನ ಅಷ್ಟೇ ಇಟ್ಕೊಂಡಿದ್ದೀನಿ. ರೂಕ್ ಯಾವಾಗಲೂ A1 ಹಾಗೂ H1, A8 ಹಾಗೂ H8 ಸ್ಕ್ವೇರ್ಗಳಲ್ಲಿರ್ತದೆ. ಆನೆ ನಡೆದದ್ದೇ ದಾರಿ ಅನ್ನಂಗೆ ಈ ರೂಕ್ಗಳು ತಾವು ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಹಾರಿಜಾಂಟಲ್ ಹಾಗೂ ವರ್ಟಿಕಲ್ ಅಂದರೆ ಉದ್ದ ಹಾಗೂ ಅಡ್ಡ ಈ ಒಂದು ಸಮಾನಾಂತರ ರೇಖೆಯಲ್ಲಿ ಇವು ಚಲಿಸ್ತವೆ. ಆದರೆ ಇವು ಚಲಿಸ್ಬೇಕಾದ್ರೆ ಇವುಗಳಿಗೆ ತಮ್ಮದೇ ಕಾಯಿಗಳು ಯಾವುದೇ ರೀತಿಯ ಅಡ್ಡ ಇರಬಾರ್ದು. ಅಡ್ಡ ಇದ್ದರೆ ಚಲಿಸೋದಕ್ಕೆ ಬರೋದೇ ಇಲ್ಲ. ಇವು ಚಲಿಸ್ಬೇಕಾದ್ರೆ ಈ ರೀತಿ ಸ್ಪೇಸ್ ಇರಬೇಕು. ಈ ರೀತಿ ಸ್ಪೇಸ್ ಇದ್ದರೆ ಮಾತ್ರ ಚಲಿಸ್ತವೆ. ಇವಕ್ಕೆ ಏನು ರೂಲ್ಸ್ ಅಂದರೆ, ಇವು ಎಷ್ಟು ಮನೆಗಳು ಬೇಕಾದರೂ ಹೋಗ್ತವೆ, ಹಾರಿಜಾಂಟಲ್ ಹಾಗೂ ವರ್ಟಿಕಲ್ ಆಗಿ. ಅಡ್ಡ ಇರಬಾರ್ದು. ಈಗ ಇಲ್ಲಿಗೆ ಹೋಗ್ಬೇಕಾ, ಹೋಗ್ತತೆ. ಇವ್ರ ಕಾಯಿ ಅಡ್ಡ ಇದ್ದರೆ ಹೋಗೋಕ್ಕೆ ಬರೋಲ್ಲ. ಅಕಸ್ಮಾತ್ ಇವ್ರದ್ದೇ ಬೇರೆ ಕಾಯಿ ಇದ್ದರೆ ಇದನ್ನು ಈ ರೀತಿ ಕಡಿಯುವಂತಹ ಸಾಧ್ಯತೆ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಮಾತು ಹೇಳಬೇಕಾಗಿತ್ತು. ಪಾನಿಂದ ನಾವು ರಾಜನನ್ನು ಕಡಿಯೋಕ್ಕೆ ಬರೋದಿಲ್ಲ. ಪಾನನ್ನು ಕಡಿಯುವಂತಹ ಸಂದರ್ಭ ಬಂದರೆ, ಅಂದರೆ ಈ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂದ್ಕೊಳ್ರಿ. ಈ ರೀತಿ ಕ್ರಿಯೇಟ್ ಆದಾಗ ಇದಕ್ಕೆ ನಾವು ಪಾನಿಂದ ಕಡಿಯೋದಕ್ಕೆ ಚೆಕ್ ಅಂತ ಕರಿತೀವಿ. ಚೆಕ್ ಅಂತ ಹೇಳೋದು ಬಿಡೋದು ಆಟಗಾರರಿಗೆ ಬಿಟ್ಟು ವಿಚಾರ. ಅದನ್ನು ನಾವು ಗಮನಿಸ್ತಾ ಇರಬೇಕಾಗುತ್ತೆ. ಅಲ್ಲಿ ನೋಡಿ ಚೆಕ್ ಅಂತ ಹೇಳ್ತೀವಿ. ಇದನ್ನು ಕಡಿಯೋಂಗಿಲ್ಲ. ಇವ್ರು ಚೆಕ್ ಕೊಟ್ಟಾಗ ಇವರು ತಪ್ಪಿಸ್ಕೊಬೇಕು. ಈ ರೀತಿ ಇಲ್ಲ ಕಡಿಯೋದಕ್ಕಾದರೂ ಸಾಧ್ಯತೆ ಇದೆ. ಅದನ್ನ ಮುಂದೆ ನೋಡೋಣ. ಈಗ ನಾವು ರೂಕ್ ಬಗ್ಗೆ ಹೇಳ್ತಾ ಇದ್ವಿ. ರೂಕ್ ಹೋಗ್ಬೇಕಂದ್ರೆ ನಮಗೆ ಜಾಗ ಬೇಕಲ್ವ. ಆದ್ದರಿಂದ ಇದೊಂದು ಜಾಗ ಮಾಡ್ಕೊಳ್ಳೋಣ. ಫಸ್ಟಿಗೆ ಪಾನನ್ನು ಮೂವ್ ಮಾಡೋಣ. ಪಾನ್ H4 ಇಟ್ವಿ. ಅವರು H5 ಇಟ್ಟರು. ನೆಕ್ಸ್ಟ್ ನಾವು ರೂಕ್, ಈಗ ನೋಡಿರಿ ಈ ರೂಕು ನಾನು ಹೇಳಿದೆ ಆವಾಗಲೇ ವರ್ಟಿಕಲ್ಲಿ ಹೋಗುತ್ತೆ, ಹಾರಿಜಾಂಟಲ್ಲಿ ಹೋಗುತ್ತೆ. ವರ್ಟಿಕಲಿ ಎಷ್ಟು ಸ್ಪೇಸ್ ಇದೆ, H3ವರೆಗೂ ಜಾಗ ಇದೆ. H4ಅಲ್ಲಿ ನಮ್ಮದೇ ಪಾನ್ ಇದೆ, ಅಡ್ಡ ಇದೆ, ಅಲ್ಲಿಗೆ ಹೋಗಿ ಬರಲ್ಲ. ಹಿಂಗೆ ಹೋಗಿ ಬರಲ್ಲ. ಓನ್ಲಿ 3 ಸ್ಕ್ವೇರ್ ಮಾತ್ರ ಹೋಗುತ್ತೆ. H3 ನೋಡಿ, ಇವರು ಕೂಡ H6 ಬರ್ತಾರೆ. ನೆಕ್ಸ್ಟ್ ಈಗ ನೋಡಿರಿ, ನಮಗೆ ಈ ಪೂರ್ತಿ ಥರ್ಡ್ ರ್ಯಾಂಕ್ ಪೂರ್ತಿ ಖಾಲಿ ಆಯ್ತು. ನಮಗೆ ನಾವು H3ಇಂದ ಹಿಡಿದು A3ವರೆಗೂ ಅಂದರೆ ನೀವು ಪದೇ ಪದೇ ಹಿಂಗೆ ಇಟ್ಟಿಟ್ಟು ಹೋಗಂಗಿಲ್ಲ. ಹಿಂಗೆ ಪೂರ್ತಿ ಹಿಂಗೆ ಹೋಗ್ಬೋದು, ಹಿಂಗೆ ಸರಿನಾ. ನೆಕ್ಸ್ಟ್ ಈ ರೂಕ್ ಅಷ್ಟೇ. ಇವ್ರು ಆಡ್ದಂಗೆ ಆಡೋದು ಬೇಕಾಗಿಲ್ಲ. ಬೇಕಿದ್ರೆ ನೀವು 1 ಮನೆ ಹೋಗ್ಬೋದು, 2 ಮನೆ ಹೋಗ್ಬೋದು, 3 ಮನೆ ಹೋಗ್ಬೋದು, 4 ಮನೆ ಹೋಗ್ಬೋದು, 5 ಮನೆ ಹೋಗ್ಬೋದು, 6 ಮನೆ ಹೋಗ್ಬೋದು. ನಾವು ಓನ್ಲಿ E6ವರೆಗೆ ಮಾತ್ರ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ಈ ವೈಟ್ ಆಟ A5ವರೆಗೆ ಹೋದ್ವಿ. ನೆಕ್ಸ್ಟ್ ಇವರು 1 ಮನೇಲಿ ಇಟ್ಟರು ಅಂದ್ಕೊಳ್ರಿ, E5ಗೆ ಇಟ್ಟರು. ಈಗ ನೋಡ್ರಿ, ಎದುರಾಳಿಯ ಆಟಗಾರ ನಮ್ಮ ಹತ್ರ ಬಂದಿದ್ದಾನಂದರೆ ನಾವು ಅದನ್ನು ಕಡಿಯೋದಕ್ಕೆ ಅವಕಾಶ ಇದೆ. ರೂಕ್ ಇಂಟು ರೂಕ್ E5 ಕಡಿದು ಹೊರಗಡೆ ಇಡೋದು. ನೆಕ್ಸ್ಟು ನಾವು ಬೇಕಾದ್ರೆ ಪಾನನ್ನು ಮೂವ್ ಮಾಡ್ಬೋದು. ಇಲ್ಲಿ ಕಡಿತಾರೆ ಅಂದರೆ ನಾವು ತಪ್ಪಿಸ್ಕೊಂಡು, ಇವರು ನಾವು ಇಲ್ಲೇ ಇದ್ದರೆ ಕಡಿತಾರೆ. ನೆಕ್ಸ್ಟು ಅದಕ್ಕೆ ನಾವು ತಪ್ಪಿಸ್ಕೊಂಡು ಹಿಂದೆ ಬರಬೇಕು. ನೆಕ್ಸ್ಟ್ ಇವ್ರ ಹತ್ರ ಇರೋದು ಒಂದು ರೂಕ್ ಇದೆ. ಅದರಿಂದ ಆ ರೂಕ್ನ ಏನು ಮಾಡ್ತಾರೆ ಅವರು, ಹೊರಗಡೆ ತರೋದಕ್ಕೋಸ್ಕರ A5 ಪಾನನ್ನು ಮುಂದೆ ಇಡ್ತಾರೆ. ನೆಕ್ಸ್ಟ್ ನಾವು ಇಲ್ಲಿ ಈ ಪಾನಿಗೆ ಯಾರು ಸಪೋರ್ಟ್ ಇಲ್ಲ, ಅದರಿಂದ ಇನ್ನು ಕಡಿಯೋಕ್ಕೆ ಬರೋಣ. ಅವರು ಹೊರಗಡೆ ಬರ್ತಾರೆ. ನಾವು ಇದರಿಂದ ಮತ್ತೆ ಕಡಿಯೋಣ. ನೆಕ್ಸ್ಟ್ ಅವರು ಇಲ್ಲಿ ಬರ್ತಾರೆ, ನಾವು ಈ ಕಡೆ ಬರೋಣ. ಇವರು ಇಲ್ಲಿ ಬಂದು ಇದನ್ನು ಕಡಿತಾರೆ. ನೋಡಿದಲ್ಲ ವೀಕ್ಷಕರೇ, ಈ ರೀತಿಯಾಗಿ ನಾವು ರೂಕನ್ನು ಹಾರಿಜೆಂಟಲ್ ಆಗಿ, ವರ್ಟಿಕಲ್ ಆಗಿ, ಉದ್ದ ಹಾಗೂ ಅಗಲ ರೀತಿಯಲ್ಲಿ ಎಲ್ಲ ಕಡೆಗೂ ಮೂವ್ ಮಾಡ್ಬೋದು. ಎದುರಾಳಿ ಆಟಗಾರರ ಪಾನನ್ನು ಕಡಿಬೇಕು. ನಮ್ಮ ಪಾನ್ಗಳು ಅಡ್ಡ ಇದ್ದರೆ ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಅವಕಾಶ ಇರಲ್ಲ.
ಈ ಥರದ ಹೆಚ್ಚು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಹೆ ಹಾಗೂ ಸೂಚನೆಗಳನ್ನು ತಿಳಿಸಿ. ಕೊನೆಯದಾಗಿ ವೀಕ್ಷಕರೇ, ನೀವು ತುಂಬ ಉಚಿತವಾಗಿ ಈ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮೊಂದು ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಹಿತಿ ಉಚಿತವಾಗಿ ಸಿಕ್ಕಿದೆ ಅಂದರೆ ಇದು ಅಷ್ಟು ಸುಲಭ ಅಲ್ಲ. ಇದರ ಹಿಂದೆ 17 ವರ್ಷಗಳ ಸತತ ಪರಿಶ್ರಮ ಇದೆ. ನಾವು ಚೆಸ್ಸನ್ನು 17 ವರ್ಷಗಳಿಂದ ಕಲಿತಾ ಇದ್ದೀವಿ, ಇನ್ನೂ ಕಲಿಯುವಂತಹ ವಿದ್ಯಾರ್ಥಿಗಳಂತಲೇ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ನೀವು ನಮಗೆ ಏನಾದರೂ ಸಹಾಯ ಮಾಡಬೇಕಂತ ಆಸೆ ಇದ್ದರೆ ನಾವು ಯಾವುದೇ ರೀತಿ ಹಣಕಾಸಿನ ಸಹಾಯ ಕೇಳ್ತಾ ಇಲ್ಲ. ನೀವು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ, ಹಾಗೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಬೆಳೆಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಅದೇ ರೀತಿಯಾಗಿ ನಿಮಗೆ ಚೆಸ್ಸಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಪ್ರಶ್ನೆಗಳಿರಲಿ, ಹಾಗೂ ಯಾವುದೇ ರೀತಿಯ ತಂತ್ರಗಳು, ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಸಮಸ್ಯೆಗಳು, ಯಾವುದೇ ರೀತಿಯ ನಿಯಮಾವಳಿಗಳ ಬಗ್ಗೆ ಇರತಕ್ಕಂತಹ ನಿಮಗೇನೋ ಒಂದು ತೊಂದರೆ ಅಂತ ಅನಿಸಿರುತ್ತೆ ಚೆಸ್ ಅಂದಮೇಲೆ, ಅಂತಹ ಯಾವುದೇ ರೀತಿಯ ವಿಷಯಗಳಿದ್ರೂ ಕೂಡ ಮುಚ್ಚುಮರೆ ಇಲ್ಲದೆ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಖಂಡಿತವಾಗ್ಲೂ ಅದ್ರ ಕುರಿತು ವಿಡಿಯೋವನ್ನು ಮಾಡ್ತೀವಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಜೈ ಹಿಂದ್.